ಈಗ SIR ರಾಜ್ಯದಲ್ಲಿ ಇನ್ನೂ ಸಾಕಷ್ಟು ಗೊಂದಲಗಳು ಇದೆ ಸರ್. ಇಲ್ಲ ಗೊಂದಲಗಳ ಫಿಲ್ಅಪ್ ಮಾಡೋದಕ್ಕೆ ಕೆಲವರಿಗೆ ಬರ್ತಾ ಇಲ್ಲ ಅಂತೇಳಿ, ಮತ್ತೆ ಕಲ್ಯಾಣ ಮಂಟಪ ಇದು ಇನ್ನೂ ಕಂಟಿನ್ಯೂ ಆಗಿದೆ ಅಂತೇಳಿ ನೀವು ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ರಿ, ಮಾಡೋದು ತಪ್ಪೇನೋ ಅಂತೇಳಿ. ಇಲ್ಲ ಏನಾಗ್ತದೆ ಇದು, ಹಂಗಾದ್ರೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕಲ್ಯಾಣ ಮಂಟಪದಲ್ಲೇ ಮಾಡ್ತಾ ಇದ್ದಾರ? ಇದು ನಿಮಗೆ ಇರೋದೆಲ್ಲ ಹಳ್ಳಿ ಕಡೆ, ಇಲ್ಲೆಲ್ಲ ಕೆಲವು ಕಡೆಗೆ ಎಲ್ಲೋ ಮಾಡ್ತಾ ಇದ್ದಾರೆ ಅಂಥೇಳಿ ಅದನ್ನು ತಗೊಂಡು ಹೋಗಿ ಇವರು ಏನಂದರೆ BJPಯವ್ರಿಗೆ ಹೊಟ್ಟೆ ಕಿಚ್ಚು, ಅವ್ರೇನು ದುರುದ್ದೇಶದಿಂದ SIR ತಂದಿದ್ದಾರೆ ಅದನ್ನು ದುರುದ್ದೇಶನ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಾ ಇಲ್ಲಲ್ಲ. ಎಲ್ಲ ಪ್ರಜೆಗಳಿಗೂ ಕೂಡ ವೋಟಿಂಗ್ ಕೊಡ್ತಾ ಇದ್ದಾರೆ, ಎಲ್ಲ ಜಾತಿ ಧರ್ಮದವ್ರಿಗೂ ಕೂಡ. ಅವರು ಒಂದು ಹಿಂದುತ್ವನ ಹಿಡ್ಕೊಂಡು ಬೇರೆಯವ್ರನ್ನ ವಿರೋಧ ಮಾಡ್ಕೊಂಡು ಬರೋರು ಇನ್ನೇನು ಸಿಗುತ್ತೆ ನಿಮಗೆ ಅವ್ರ ಕಡೆಯಿಂದ? ಅವ್ರಿಗೆ ಇನ್ನೇನು ಸಿಗೋದಿಲ್ಲ. ಅದು ಮತ್ತೆ 2028ಕ್ಕೆ ಮುಖ್ಯಮಂತ್ರಿ ಆಗಬೇಕು ಅಂದ್ಬಿಟ್ಟು ಈ ರೀತಿ ಅಕ್ರಮ ದಾರಿಯಲ್ಲಿದ್ದಾವೆ ಅಂತ ಆರೋಪ ಮಾಡ್ತಾರೆ. ಹಾಗಾದ್ರೆ ವೆಸ್ಟ್ ಬೆಂಗಾಲು ಮತ್ತು ಬಿಹಾರಲ್ಲೆಲ್ಲ ಮೋದಿಯವರು ನೇತೃತ್ವದಲ್ಲೇ ಎಲ್ಲ ಕೆಟ್ಟ ಕೆಲಸ ನಡೆದಿತ್ತಾ? ಅವ್ರು ನಡೆದಿತ್ತಾ? ಇಲ್ಲಲ್ಲ, ಇಲ್ಲ ಅಂತಲೇ ಹೇಳೋದಲ್ಲ ಅವರು. ಯಾವಾಗಲೂ ಅಷ್ಟೇ DK ಶಿವಕುಮಾರ್ ಅವರು ಮತ್ತೆ ಅಧಿಕಾರಕ್ಕೆ ಬರಬೇಕು, ಅದಕ್ಕೆ ಕೆಟ್ಟ ರೀತಿಯಲ್ಲಿ ಬರಬೇಕು ಅಂತ ಹೇಳಿದ್ರೆ ನೀನು ಜನರಿಗೆ ತಲೆ ಕೆಟ್ಟಿದೆಯಾ ದೇಶದಲ್ಲಿ, ರಾಜ್ಯದಲ್ಲಿ? ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ದು ನಿಜನೇ, ನಾನು ಅದಕ್ಕೆ ಹೇಳ್ತಾ ಇರೋದು. ವೆಸ್ಟ್ ಬೆಂಗಾಲಲ್ಲಿ ಮಾಡಿರೋ ಥರ ಕರ್ನಾಟಕದಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ BJPಯವರಿಗೆ ಹೊಟ್ಟೆ ಉರಿ. ಯಾಕೆಂದರೆ ಅವ್ರು ಕೆಲಸ ನೋಡಿ ಬಂದವರಲ್ಲ, ಡೆಮೊಕ್ರೆಟಿಕಲಿ ಇವತ್ತುವರೆಗೂ 113 ತೊಗೊಂಡವ್ರು ಅಲ್ಲ ಅವರು. ಅವ್ರು ಎಲ್ಲಿ ತೊಗೊಂಡಿದ್ದಾರೆ? 113 ತೊಗೊಂಡವ್ರು ಅಲ್ಲೇ ಅಲ್ಲ ಅವರು. ಅವ್ರು ಯಾವತ್ತೂ ಅಷ್ಟೇ ಹಿಂಬಾಗಿಲಿಂದನೇ ಬಂದವರು, ಅವ್ರು ಹಿಂಬಾಗಿಲಿಂದನೇ ನೋಡ್ತಾರೆ. ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಹಿಂದಿಂದ ಬಂದವರಲ್ಲ, ನೇರವಾಗಿ ಮತದಾರರ ಆಶೀರ್ವಾದದಿಂದ ಬಂದವರು, ಮತದಾರರಿಗೆ ಹಕ್ಕನ್ನು ಕೊಡಿಸ್ತಕ್ಕಂಥದ್ದು. SIRಲ್ಲಿ 100% ಈಗ ಅವರೇ ಶುರು ಮಾಡಿದ್ದು. ಅಲ್ಲಿ ಸಕ್ಸಸ್ ಆಯಿತು ಅಂತೇಳಿ ಊರು ತುಂಬ ರಾಡಿ ಮಾಡೋಕ್ಕೆ, ದೇಶದ ತುಂಬ ರಾಡಿ ಮಾಡೋಕ್ಕೆ ಹೊರಟಿದ್ದಾರೆ. ಅದು ಇಲ್ಲಿ ಆಗ್ತಾ ಇಲ್ಲ ಅಂಥೇಳಿ. ಯಾಕೆಂದರೆ ಅದು ಮೋಸ್ಟ್ಲಿ ಇಲ್ಲಿ ವಿಜೇಂದ್ರ, ಅಶೋಕ್ ಇವ್ರ ನೇತೃತ್ವದಲ್ಲಿ ಇಲ್ಲಿ ನಡೀತಾ ಇಲ್ಲಲ್ಲ. ಹೊಟ್ಟೆ ಕಿಚ್ಚಿಗೆ ಇನ್ನೇನೇನೋ ಹೇಳಬೇಕಲ್ಲ ಅಲ್ಲಿ ಡೆಲ್ಲಿಗೆ ಏನಂತ, ನಾವಿಲ್ಲ ಹೀಗೆ ಮಾಡ್ತಾ ಇದ್ದೀವಿ, ಅವರೇ ತಪ್ಪು ಮಾಡ್ತಾ ಇದ್ದಾರೆ ನೋಡಿ, ನಾನು ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಅವ್ರ ಅಧ್ಯಕ್ಷರಿಗೆ ಹೇಳಬೇಕಲ್ಲ. ಅದನ್ನ ಹೇಳಿಕೆಗಳಿಗಷ್ಟೇ ಕೆಲಸ ಆಗೋದಾಗುತ್ತೆ. ನೋಡಿ, ಯಾರೇ ಆದ್ರೂ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗೂ ಕೂಡ ಮತದಾರರ ಹಕ್ಕನ್ನು ಕೊಡಿಸ್ತಕ್ಕಂಥದ್ದು ಜವಾಬ್ದಾರಿ ಎಲ್ಲರೂ ಮಾಡಬೇಕಾಗತ್ತೆ. ಅದು ದೇವ್ರ ಕೆಲಸ. ನಾನು ಕೇಳಿದರೆ, ನಾನು ಶಿಕ್ಷಣ ಸಚಿವನಾದಾಗ ಮಕ್ಕಳಿಗೆ ಪಾಠ ಹೇಳ್ಕೊಡೋದೇ ದೇವ್ರ ಕೆಲಸ ಇದ್ದಂಗೆ, ನಮ್ಮ ದೇಶದವರಿಗೆ ಮತವನ್ನು ಹಕ್ಕನ್ನು ಕೊಡಿಸ್ತಕ್ಕಂಥದ್ದು ಅದು ನಮ್ಮ ದೇಶದ ದೇವ್ರ ಕೆಲಸ ಅಂತ ಹೇಳಿದರೆ ತಪ್ಪಾಗಲಾರ್ದು. ಎಲ್ಲ ನ್ಯಾಯಬದ್ಧವಾಗಿರ್ತಕ್ಕಂಥವ್ರಿಗೆ ಕೊಡಬೇಕಾಗತ್ತೆ. ನಮ್ಮ ದೇಶದೊಳಗೆ ಎಲ್ಲ ಜಾತಿ, ಸಮಾಜ, ಭಾಷೆ, ಸಂಸ್ಕೃತಿ ವಿಭಿನ್ನವಾಗಿದ್ದು ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ. ಅದು BJPಯವ್ರಿಗೆ ಇಷ್ಟ ಇಲ್ಲ. ಅವ್ರಿಗೆ ಒಡೆದಾಳ್ತಕ್ಕಂಥದ್ದು ಅದು ಬ್ರಿಟಿಷ್. BJP ಅಂದರೆ ಬ್ರಿಟಿಷ್ ಜನತಾ ಪಾರ್ಟಿ ತಿಳ್ಕೊಳ್ಳಿ, ಭಾರತೀಯ ಜನತಾ ಪಾರ್ಟಿ ಅಲ್ಲ. ಒಡೆದು ಆಳೋಕ್ಕೆ ಈಸಿ ಅವರಿಗೆ. ಬೇರೆಯವ್ರನ್ನ ಹೊಡೆದ್ರೆ ಅವರು ಸ್ಟ್ರಾಂಗ್ ಆಗ್ತಾರೆ ಅನ್ನೋದು ಭಾವನೆ. ಅವ್ರು ಸ್ಟ್ರಾಂಗ್ ಆಗಲ್ಲ ಅವರು. ಸರ್, ಈಗ ರಾಜ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಚುನಾವಣೆಗಳು ಕೂಡ ಎದುರಾಗ್ತದೆ. BJP JDS ಮೈತ್ರಿನ ಎದುರಿಸೋದಕ್ಕೆ ಸ್ವಲ್ಪ ಸವಾಲು ಅಂತ ಅನ್ಸಲ್ಲ ಸರ್? ಏನಾಗೋದಿಲ್ಲ. ಒಳ್ಳೆ ಕೆಲಸ ಯಾರನ್ನಾರು ನೀವು ಎದುರಿಸ್ಬೋದು, ಒಳ್ಳೆ ಕೆಲಸ ಮಾಡಿದರೆ. ಏನಾಗ್ತದೆ ಈಗ ಮತ್ತೆ ನಾವು ಯಾವತ್ತು ಗ್ಯಾರಂಟಿ ಅನಿವಾರ್ಯವಾಗಿ ಗ್ಯಾರಂಟಿ ಕೊಟ್ಟಿದ್ದೀವಿ, ಜನರಿಗೆ ಅದರಿಂದ ಸಹಕಾರ ಆಗಿದೆ. ಅದ್ರ ಬಗ್ಗೆ ಕೇಳಿಕೊಂಡು ಮತ್ತೆ ಕೇಳಬೇಕಾಗತ್ತೆ. ಇನ್ನು ಕೇಳಿದೆ ಇನ್ನೇನು ಮಾಡ್ತೀರಾ? ಬೇರೆ ಬೇರೆ ಯೋಜನೆಗಳು ಕೂಡ. ಈಗ ನಮ್ಮ ಶಿಕ್ಷಣ ಇಲಾಖೆನ ತಗೊಳ್ಳಿ, ಸಾಕಷ್ಟು ಬದಲಾವಣೆಯನ್ನು ಮಾಡಿ ಸುಧಾರಣೆಯನ್ನು ತಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಓದಬೇಕು ಅನ್ನೋದು ಆಸೆ ಮೇಲೆ ನಾವು ಇಲಾಖೆಯನ್ನು ನಡೆಸ್ತಾ ಇದ್ವಿ. ಹಿಂದಿನ ಸರ್ಕಾರದವ್ರು ಹಾಗಲ್ಲ, ಸರ್ಕಾರಿ ಶಾಲೆಗಳು ಹಾಳಾಗಬೇಕು, ಬೇರೆಯವ್ರಿಗೆ ಒಳ್ಳೇದಾಗಬೇಕು ಅಂಥೇಳಿ ಮಾಡ್ತಾಯಿದ್ರು ಅವರು. ಹಾಗೆ ನಮ್ಮ ಸರ್ಕಾರ ಯಾವತ್ತೂ ಅಲ್ಲ. ಶಿಕ್ಷಣವನ್ನು ಉಚಿತವಾಗಿ ಮಕ್ಕಳಿಗೆ ಸಿಗಬೇಕು ಅಂತ ಉದ್ದೇಶದ ಮೇಲೆ ನಾವೆಲ್ಲ ನಡ್ಕೊಂಡು ಬಂದ್ವಿ. ಅದೇ ರೀತಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಬಂದಿರೋದು. ಆ ರೀತಿ ನಾವೇ ಕೊಡಿಬೇಕು, ನಾವು ಹೊಡೆಯೋದೇ ಬೇಡ. ಈಗ ಸದ್ಯಕ್ಕೆ ನೋಡ್ರಿ, ಅವರು ಈ ಚುನಾವಣೆಗಳು ಅನೌನ್ಸ್ ಆದ ತಕ್ಷಣ ಅವರು ಹೊಡೆದಾಡ್ಕೋತಾರ, ಅವರಿಗೆ ಗೊತ್ತು. ನೀವು ಬಿಡ್ದಿದೆ ತಗೊಂಡ್ರೆ ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿದ್ದಾರಲ್ಲಿ. ಸೊ ಅದಕ್ಕಾಗಿತ್ತವಾಗ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡ ತಕ್ಷಣ ನಿಮಗೆ ನೆನಪಾಗುತ್ತೆ ಹಿಂದುಳಿದವ್ರದ ಬಗ್ಗೆ. ಆಮೇಲೆ ದಿಸ್ ಈಸ್ ಕಂಪ್ಲೀಟ್ ಸರ್ವೆ ಆಫ್ ಸೋಷಿಯೋ ಎಕನಾಮಿಕಲ್ ಸರ್ವೆ. ಅದನ್ನು ಮತ್ತೆ ಮಿಸ್ಕನ್ಸೆಪ್ಷನ್ ಬೇಡ. ಅದು ಸೋಷಿಯೋ ಎಕನಾಮಿಕ್, ನಮ್ಮ ಸ್ಟೇಟಸ್ಸು ಯಾವ ಜಾತಿಯವ್ರದ್ದು ಯಾವ ಧರ್ಮದವ್ರದ್ದು ಎಲ್ಲೆಲ್ಲಿದ್ದೀರಿ ಅಂತೇಳಿ ಮಾಡಿ
ಮುಂದೆ ಪ್ರಾಜೆಕ್ಟ್ ಕೊಡಬೇಕಾದ್ರೆ ಯಾರ್ಯಾರಿಗೆ ಏನೇನು ಪಾಲು ಹೋಗಬೇಕು ಅಂಥೇಳಿ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಮತ್ತು ಕಾಂಗ್ರೆಸ್ ಪಕ್ಷದವರು ಆ ನಿಟ್ಟಿನ ಮೇಲೆ ಮಾಡಿದ್ದು. ಅದು ಇಟ್ಸ್ ಅ ಫೇರ್, ಒಳ್ಳೆ ಕೆಲಸ ಅದು. ಸರ್, ಈಗ ಎರಡನೇದು ಮಾಡಿ ವರದಿ ಅಕ್ಸೆಪ್ಟ್ ಆಗಿದೆ, ಸೆಂಟ್ರಲ್ ನವ್ರದ್ದು ಬರ್ತಾ ಇದೆ, ಇದನ್ನ ಹೇಗೆ ಅನುಷ್ಠಾನ ಮಾಡ್ತೀರಿ ಅಂತ ಏನು ನೋಡಬೇಕು, ನನಗೆ ಅದು ಗೊತ್ತಿಲ್ಲ. ನನಗೆ ಐ ಥಿಂಕ್ ಸೆಂಟ್ರಲ್ ಅವ್ರದ್ದು ಈಗ SIR ಆದಮೇಲೆ ನನಗೆ ಗೊತ್ತಿರೋ ಪ್ರಕಾರ ಮತ್ತೆ ಫೆಬ್ರವರಿಲೇನೋ ಸ್ಟಾರ್ಟ್ ಮಾಡ್ತಾರಂತೆ, ಮತ್ತೆ ಈ ಟೀಚರ್ಸನ್ನು ತಗೊಳ್ತಾರೆ. ಇದನ್ನೆಲ್ಲ ನಿಲ್ಲಿಸ್ಬೇಕು. ಟೀಚರ್ಸ್ನ ತಗೊಳ್ಳೋದ್ರ ಬದಲು ಪರ್ಯಾಯವಾಗಿ ಏನಾದರೂ ಒಂದು ಸಿಸ್ಟಮ್ನ ನಮ್ಮ ದೇಶದಲ್ಲೇ ಕ್ರಿಯೇಟ್ ಮಾಡಬೇಕಾಗತ್ತೆ. ಅದನ್ನು ಭಾಳ ಎಫೆಕ್ಟ್ ಆಗ್ತಾಯಿದೆ. ನಾನು ಮೊನ್ನೆನೂ ಕೂಡ ನಾನು ಹಂಚ್ಕೊಂಡೆ, ನಾನು ಈ SIRಗೆಲ್ಲ ಸ್ಕೂಲ್ ಓಪನ್ ಆದಾಗಲೇ ಟೀಚರ್ಸ್ನ ತೊಗೊಂಡ್ಬಿಟ್ಟಿದ್ದಾರೆ. ಸೊ ನಮಗೇನಂದರೆ ಮುಂಚೆ ಎಲ್ಲ ಮಕ್ಕಳು ಶಾಲೆಗೆ ಬರ್ಬೇಕಾದ್ರೆ ಟೀಚರ್ಸ್ ಇದ್ದರು. ಈಗೇನಾಗಿದೆ, ಟೀಚರ್ಸ್ ಬಂದು ಮತ್ತೆ ಈ SIR ಕೆಲಸಕ್ಕೆ ಹೊರಟುಬಿಟ್ಟಿದ್ದಾರೆ. ಅದು ನಿಮಗೆ ಎಜುಕೇಷನ್ ಸಿಸ್ಟಮಲ್ಲಿ ಸ್ವಲ್ಪ ಎಫೆಕ್ಟ್ ಆಗ್ತದೆ. ಇದಕ್ಕೆ ಏನಾದರೂ ಒಂದು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವರು ಇಬ್ಬರು ಕೂಡ ಮಾತಾಡಿ ಪರ್ಮನೆಂಟ್ ಸೊಲ್ಯೂಷನ್ಸ್ನ ಮಾಡಬೇಕಾಗುತ್ತೆ. ಯಾಕೆಂದರೆ ಈ ಥರ ಸರ್ವೆಗಳು ನಡೀತಾ ಇರ್ತಾವೆ ದೇಶದೊಳಗೆ, ನಮ್ಮಂಥ ದೇಶದೊಳಗೆ. ಅದಕ್ಕೆ ಬರೀ ಮಾತೆತ್ತಿದ್ರೆ ಟೀಚರ್ಸ್ನ ಯೂಸ್ ಮಾಡೋದಿದೆಯಲ್ಲ, ಅದು ನನಗನ್ಸುತ್ತೆ ಶಿಕ್ಷಣ ಇಲಾಖೆಗೆ ಭಾಳ ಹೊಡೆತ ಬೀಳುತ್ತೆ, ಮಕ್ಕಳಿಗೆ ನಾವು ಅನ್ಯಾಯ ಮಾಡ್ದಂಗೆ ಆಗುತ್ತೆ ಅಂಥೇಳಿ ನನ್ನ ಭಾವನೆ. ನಾವು ಕೂಡ ಸರ್ವೆ ಮಾಡಬೇಕಾದ್ರೆ ಯಾವಾಗ ನಮ್ಮದು ಈ ಸೋಷಿಯೋ ಎಕನಾಮಿಕಲ್ ಸರ್ವೆ ಆಗಬೇಕಾದ್ರೆ ನಾನು ಕ್ಯಾಬಿನೆಟಲ್ಲೂ ಕೂಡ ನಾವು ವಿರೋಧ ಮಾಡಿದೆ. CM ಸಿದ್ದರಾಮಯ್ಯರು ಕೂಡ ಇಲ್ಲ ಔಟ್ಸೋರ್ಸ್ ಮಾಡಿಬಿಟ್ಟು ಮಾಡೋಣ ಬೇರೆಯವರಿಗೆ ಅಂದರು. ಬಟ್ ಅದು ಕ್ವಾಲಿಟಿ ಮತ್ತು ಕರೆಕ್ಟಾಗಿ ಬರೋದಿಲ್ಲ ಅಂತ. ಅದಾದಮೇಲೆ ಏನು ಮಾಡಿದರು, ದಸರಾ ಹಾಲಿಡೇಸಲ್ಲಿ ಮಾಡಿದರು. ಅವರಿಗೆ ದುಡ್ಡು ಕೂಡ ಕೊಟ್ಟರು, ಯಾರಿಗೆ ಟೀಚರ್ಸಿಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು, ನಿಮಗೆಲ್ಲ ಗೊತ್ತಿದೆ. ಆವಾಗ ಇದು ಮಾಡಿ ಇನ್ಫ್ಯಾಕ್ಟ್ ರಜಾನೂ ಎಕ್ಸ್ಟೆಂಡ್ ಮಾಡಿದರು. ಪ್ಲಸ್ ನಾವು ಕೂಡ ಕ್ಲಾಸಸ್ನ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ವಿ. ಯಾಕೆಂದರೆ 200 ಅದು ಟೋಟ್ಲಿ ಇರುತ್ತೆ, 200 ಚಿಲ್ಡ್ರೆ. ಇದು ಮಿನಿಮಮ್ ನಮಗೆ 218 ಡೇಸ್ ಏನೋ ಬೇಕಾಗುತ್ತೆ, ನಂಗೆ ಗೊತ್ತಿಲ್ಲ ಎಕ್ಸಾಕ್ಟ್, ಮರ್ತೋಗಿದೆ ಅದು ನಂಬರು. ಇನ್ನೂ ಸ್ಪೇಸ್ ಇತ್ತು. ಅದಕ್ಕೋಸ್ಕರ ನಿಮ್ಮ ಮಾಧ್ಯಮದಲ್ಲೆಲ್ಲ ನಾನು ಬಂದು ನಿಮಗೂ ಅವಾಗ ಹಂಚ್ಕೊಂಡೆ ನಾನು, ಇಲ್ಲ ನಾವು ಕರೆಕ್ಟಾಗಿ ಮುಗಿಸ್ತೀವಿ, ಏನು ತೊಂದರೆ ಇಲ್ಲ, ಮಕ್ಕಳಿಗೆ ಒಳ್ಳೆ ರಿಸಲ್ಟ್ ಕೊಡ್ತೀವಿ, ಡೋಂಟ್ ವರಿ ಅಂತೇಳಿ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ.